ವೈಷ್ಣವಿ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಉಪ್ಸಾರು ಖಾರ ಹೇಗೆ ಮಾಡೋದಂತ ನೋಡಿದ್ವಿ. ಇವತ್ತು ಆ ಖಾರನ ಉಪಯೋಗಿಸಿ ಉಪ್ಸಾರನ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್: 1/4 ಕಪ್ನಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು, ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು 2 ಇಡಿಯಷ್ಟು. ಇದನ್ನು ತೊಳೆದು ಚೆನ್ನಾಗಿ ಬಿಡಿಸಿಟ್ಕೊಳ್ಳಿ. ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಕಟ್ ಮಾಡಿದ್ರೆ ಕೈ ಬರುತ್ತೆ ನುಗ್ಗೆ ಸೊಪ್ಪು. ಇದ್ರ ಬದಲಿಗೆ ನೀವು ಕೀರೆ ಸೊಪ್ಪು ಅಥವಾ ಬೆರಕೆ ಸೊಪ್ಪನ್ನಲ್ಲಾದರೂ ಉಪ್ಸಾರು ಮಾಡ್ಕೋಬೋದು. ಒಗ್ಗರಣೆಗೆ ಸಾಸಿವೆ 1 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಸೊಪ್ಪು ಒಗ್ಗರಣೆಗೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, 2 ಒಣಮೆಣ್ಸಿನ್ಕಾಯಿ. ಉಪ್ಸಾರು ಖಾರ ತೊಗೊಂಡಿದ್ದೀನಿ. ಇದು 1.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು. ಇದು ಹೇಗೆ ಮಾಡೋದಂತ ವೆಬ್ಸೈಟಲ್ಲಾದರೂ ಸಿಗುತ್ತೆ ಅಥವಾ ಚಾನಲಲ್ಲಾದರೂ ಸಿಗುತ್ತೆ. ಒಗ್ಗರಣೆಗೆ ಎಣ್ಣೆ 1 ಟೇಬಲ್ ಸ್ಪೂನಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ. ತೊಗರಿಬೇಳೆ ಹೆಸರು ಕಾಳನ್ನ ತೊಳೆದುಬಿಟ್ಟು ಇದಕ್ಕೆ ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಒಂಚೂರು ಎಣ್ಣೆ ಮತ್ತು ಒಂಚೂರು ಅರಿಶಿನ ಹಾಕಿ ಬೇಯಕ್ಕೆ ಇಟ್ಕೊಳ್ಳಿ. 1 ವಿಷಲ್ ಬೇಯಿಸ್ಕೋಬೇಕು. ತುಂಬ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, 1 ವಿಷಲ್ ಮಾತ್ರ ಬೇಯಿಸ್ಕೊಳ್ಳಿ. 1 ವಿಷಲ್ ಆದಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿ ಇದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೊಳ್ಳಿ. ನುಗ್ಗೆ ಸೊಪ್ಪನ್ನ ಕಟ್ ಮಾಡಬಾರ್ದು, ಈ ರೀತಿ ಕೈನಲ್ಲೇ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ನುಗ್ಗೆ ಸೊಪ್ಪು ಹಾಕಿ ಕೂಡ ಲಿಡ್ ಕ್ಲೋಸ್ ಮಾಡಬಾರ್ದು, ಮುಚ್ಚಿದ್ರೂ ಕೂಡ ಕೈ ಬರುತ್ತೆ. ಈ ರೀತಿ ಕೈನಲ್ಲೇ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಒಂದು ಕುದಿ ಬಂದಾಗ ಇದಕ್ಕೆ ಉಪ್ಸಾರು ಖಾರ ಹಾಕ್ಕೊಳ್ಳಿ. ಹಾಕಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಉಪ್ಸಾರನ್ನ ತರಕಾರಿಲಿ, ಕಾಳಲ್ಲಿ ಮತ್ತು ಯಾವ ಥರ ಸೊಪ್ಪಿನಲ್ಲಾದರೂ ಮಾಡ್ಬೋದು. ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಅಥವಾ 1/4 ಗಂಟೆ ಚೆನ್ನಾಗಿ ಸೊಪ್ಪು ಬೆಂದ ಮೇಲೆ ಇದನ್ನ ಡ್ರೈನ್ ಮಾಡ್ಕೊಳ್ಳಿ. ಈ ರೀತಿ ಒಂದು 1/4 ಗಂಟೆನಾದ್ರು ಬೇಯಿಸ್ಕೊಂಡಿರಬೇಕು. ಪೂರ್ತಿ ಡ್ರೈನ್ ಮಾಡಿ ಇದಕ್ಕೆ ಸೊಪ್ಪಿಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಈ ಸಾರಿಗೆ ಒಗ್ಗರಣೆನಾದರೂ ಕೊಡ್ಕೋಬೋದು, ಇಲ್ಲ ಹಾಗೇನಾದ್ರು ಹಾಕ್ಕೋಬೋದು. ಸ್ವಲ್ಪ ಒಂದು ಪ್ಯಾನ್ಗೆ 1 ಅಥವಾ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಿ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಈರುಳ್ಳಿ ಬೇಯಿಸೋಕೆ ಹೋಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈ ರೀತಿ ಇದಕ್ಕೆ ಚೂರು ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸೊಪ್ಪು ಹಾಕ್ಕೊಳ್ಳಿ. ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಬೇಳೆ ಮತ್ತು ಹೆಸರು ಕಾಳು ಹಾಕೋದ್ರಿಂದ, ಹೆಸರು ಕಾಳು ತಂಪು, ನುಗ್ಗೆ ಸೊಪ್ಪು ಸ್ವಲ್ಪ ಹೀಟು, ಹಾಗಾಗಿ ಸ್ವಲ್ಪ ಹೆಸರು ಕಾಳು ಹಾಕಿದ್ದೀನಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ. ರಾಗಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸೊಪ್ಪು ಮತ್ತು ಸ್ವಲ್ಪ ಖಾರ ಬೇಕಿದ್ರೆ ಹಾಕ್ಕೊಳ್ಳಿ ಟೇಸ್ಟ್ಗೆ, ಮತ್ತು ಸಾರು ಹಾಕ್ಕೊಳ್ಳಿ. ನೋಡಿದ್ರಲ್ವಾ ಉಪ್ಸಾರನ್ನ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.